ಸದನದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ ಕೆಎನ್ ರಾಜಣ್ಣ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ. ವಿಧಾನಸೌಧದ ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಭಯ ಸಚಿವರು ಮಾತುಕತೆಯನ್ನ ನಡೆಸಿದ್ದಾರೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ಶಾಸಕ ಮುನಿರತ್ನ ತಮ್ಮ ಮೇಲಿರುವ ರೇಪ್ ಪ್ರಕರಣವನ್ನ ಸಿಬಿಐಗೆ ಕೊಡೋಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಗ್ಗೆ ಮನವಿ ನೀಡುವಂತೆ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ ಮುನಿರತ್ನ ಅವರು. ಒಂದು ಕಡೆ ಕೆಎನ್ ರಾಜಣ್ಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ತಮ್ಮ ಮೇಲಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವತ್ತು ಇಡೀ ದಿನ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಆರೋಪ ಪ್ರತ್ಯಾರೋಪದ್ದೇ ಸರಣಿ. ಮುನಿರತ್ನ ಅವರು ನೇರವಾಗಿ ಹೆಸರು ಹೇಳ್ತಿದ್ದಾರೆ. ರಾಜಣ್ಣ ಅವರು ಕೇಂದ್ರದವರೆಗೂ ಹೋಗಿ ದೂರು ನೀಡೋದಾಗಿ ಮಾತನಾಡ್ತಿದ್ದಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ರಾಜ್ಯ ರಾಜಕಾರಣದಲ್ಲಿ ಬಹುಶಃ ಇವತ್ತು ಯಾರು ಕೂಡ ಊಹಿಸಿರಲಿಲ್ಲ, ರಾಜ್ಯ ರಾಜಕಾರಣಿಗಳು ಯಾರು ಕೂಡ ಅಂತಹ ಒಂದು ಸನ್ನಿವೇಶಕ್ಕೆ ಇವತ್ತು ಅಧಿವೇಶನದಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅದರಲ್ಲಿ ಏನು ಸಚಿವ ಕೆಎನ್ ರಾಜಣ್ಣ ಅವರ ವಿರುದ್ಧ ಕೇವಲ ತೆರೆಮರೆಯಲ್ಲಿ ಮತ್ತೆ ವಿಧಾನಸೌಧ ಮೊಗಸಾಲೆಯಲ್ಲಿ ಅಷ್ಟೇ ಕೇಳಿ ಬರ್ತಾ ಇತ್ತು. ಈ ರೀತಿ ಆಗಿದೆ, ತುಮಕೂರಿನೊಬ್ಬರು ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಪ್ರಯತ್ನಗಳಾಗಿದೆ ಅಂತಕ್ಕಂಥದ್ದು ಒಂದು ಕೇವಲ ಒಂದು ಮಾಹಿತಿಗಳು, ಒಂದು ಮೆಸೇಜ್ಗಳು ಓಡಾಡ್ತಾ ಇತ್ತು ಅಷ್ಟೇ. ಆದರೆ ಇವತ್ತು ಅಧಿವೇಶನದಲ್ಲಿ ಏಕಾಏಕಿಯಾಗಿ ಕೆಎನ್ ರಾಜಣ್ಣ ಅವರನ್ನೇ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು ನಿಜ, ನಾನೇನು ಶ್ರೀರಾಮಚಂದ್ರ ಅಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ ಯಾವುದೇ ರೀತಿಯ ಒಂದು ಅಂಜಿಕೆಗೆ ಒಳಗಾಗದೆ, ಯಾವುದೇ ರೀತಿಯ ಅಳುಕೆಗೂ ಕೂಡ ಒಳಗಾಗದೆ ನೇರವಾಗಿ ಅಧಿವೇಶನದಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಎಲ್ಲೋ ಒಂದು ಕಡೆ ಈ ಒಂದು ಈನ ಒಂದು ಸಂಸ್ಕೃತಿ ಏನಿದೆ, ಈ ಒಂದು ಹನಿ ಟ್ರ್ಯಾಪ್ ಅಂತಕ್ಕಂಥ ಒಂದು ಏನಿದೆ ಈನ ಸಂಸ್ಕೃತಿ, ಇದು ತೊಲಗಬೇಕು ಅಂತಕ್ಕಂಥದ್ದಕ್ಕೆ ಇದೀಗ ಒಕ್ಕೋರಲಿಂದ ಅಂದ್ರೆ ಪಕ್ಷಾತೀತವಾಗಿ ಕೇವಲ ಕೆಎನ್ ರಾಜಣ್ಣರಷ್ಟೆಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೆಎನ್ ರಾಜಣ್ಣ ಅವರಿಗೆ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಇವತ್ತು ಒಂದು ಕಡೆ ಬಿ.ವೈ. ವಿಜಯೇಂದ್ರ ಅವರು ಸಿಬಿಐ ತನಿಖೆಗೆ ಆಗ್ರಹ ಮಾಡಿದರೆ, ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಅವರ ಸ್ವತಃ ಅವರು ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಜೊತೆಗೆ ಇದೊಂದು ಉನ್ನತ ಮಟ್ಟದ ತನಿಖೆ ಆಗಲೇಬೇಕು, ಆಗದೆ ಹೋದ್ರೆ ಖಂಡಿತವಾಗಲೂ ಕೂಡ ಎಲ್ಲೇ ಒಂದು ಕಡೆ ಇಂತಹ ಒಂದು ಹೀನ ಸಂಸ್ಕೃತಿ ಏನಿದೆ ಇದು ಮುಂದುವರೆದು ಬಿಡುತ್ತೆ, ಇದು ಇಲ್ಲಿಗೆ ಕೊನೆಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಅವರು ಒಂದು ಆಗ್ರಹವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮುಖ್ಯಮಂತ್ರಿಗಳ ಬಳಿಯೂ ಕೂಡ ಈಗಾಗಲೇ ಮಾತಾಡಿರ್ತಕ್ಕಂಥದ್ದು, ಮಾತಾಡಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಈಗಾಗಲೇ ಉನ್ನತ ಮಟ್ಟದ ತನಿಖೆ ಅಂತಂದ್ರೆ ಈಗ ಗೃಹ ಸಚಿವ ಪರಮೇಶ್ವರ್ ಕೂಡ ಅಧಿವೇಶನದಲ್ಲಿ ಈ ಬಗ್ಗೆ ಹೇಳಿದ್ದಾರೆ. ಆದ್ರೆ ಅದು ತನಿಖೆ ಯಾವ ರೀತಿಯಾಗಿರುತ್ತೆ, ಸಿಐಡಿಗೆ ಕೊಡ್ತಾರಾ ಅಂದ್ರೆ ಅಥವಾ ಯಾವ ರೀತಿಯಾಗಿ ಮಾಡ್ತಾರೆ ಅಂತಕ್ಕಂಥದ್ದು, ಯಾವ ಟೀಮ್ ರಚನೆ ಆಗುವಂತದ್ದು, ಅದೆಲ್ಲವೂ ಕೂಡ ನಾಳೆ ಮತ್ತಷ್ಟು ಇದರ ಅಪ್ಡೇಟ್ಗಳು ಮತ್ತಷ್ಟು ಆಗುವಂತದ್ದು. ಸ್ಮಿತಾ, ಜೊತೆಗೆ ಈ ಒಂದು ಏನು ಪ್ರಕರಣ ಇದೆ ಹನಿ ಟ್ರ್ಯಾಪ್ ಪ್ರಕರಣ, ಇದು ಇಷ್ಟಕ್ಕೆ ನಿಲ್ಲುವಂತದ್ದಲ್ಲ. ಕಾರಣ ಇಷ್ಟನೇ, ಕೆಎನ್ ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು ಕೇವಲ ನಾನೊಬ್ಬನೇ ಅಲ್ಲ, ಕೇವಲ ನಾನೊಬ್ಬ ರಾಜಣ್ಣ ಒಬ್ಬನೇ ಅಲ್ಲ, ಇಲ್ಲಿ ಇರ್ತಕ್ಕಂಥದ್ದು 48 ಜನರ ಒಂದು ಸಿಡಿಗಳು ತಯಾರಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ 48 ಜನರ ಸಿಡಿನಲ್ಲಿ ಇರ್ತಕ್ಕಂಥದ್ದು ಕೇಂದ್ರದ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು. ಹಾಗಿದ್ರೆ ಈ ಹನಿ ಟ್ರ್ಯಾಪ್ನ ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಸದನದ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ ಕೆಎನ್ ರಾಜಣ್ಣ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ. ವಿಧಾನಸೌಧದ ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಭಯ ಸಚಿವರು ಮಾತುಕತೆಯನ್ನ ನಡೆಸಿದ್ದಾರೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ಶಾಸಕ ಮುನಿರತ್ನ ತಮ್ಮ ಮೇಲಿರುವ ರೇಪ್ ಪ್ರಕರಣವನ್ನ ಸಿಬಿಐಗೆ ಕೊಡೋಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಗ್ಗೆ ಮನವಿ ನೀಡುವಂತೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ ಮುನಿರತ್ನ ಅವರು.
ಒಂದು ಕಡೆ ಕೆಎನ್ ರಾಜಣ್ಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ತಮ್ಮ ಮೇಲಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಇವತ್ತು ಇಡೀ ದಿನ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಆರೋಪ ಪ್ರತ್ಯಾರೋಪದ್ದೇ ಸರಣಿ. ಮುನಿರತ್ನ ಅವರು ನೇರವಾಗಿ ಹೆಸರು ಹೇಳ್ತಿದ್ದಾರೆ, ರಾಜಣ್ಣ ಅವರು ಕೇಂದ್ರದವರೆಗೂ ಹೋಗಿ ದೂರು ನೀಡೋದಾಗಿ ಮಾತನಾಡ್ತಿದ್ದಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ರಾಜ್ಯ ರಾಜಕಾರಣದಲ್ಲಿ ಬಹುಶಃ ಇವತ್ತು ಯಾರು ಕೂಡ ಊಹಿಸಿರಲಿಲ್ಲ, ರಾಜ್ಯ ರಾಜಕಾರಣಿಗಳು ಯಾರು ಕೂಡ ಅಂತಹ ಒಂದು ಸನ್ನಿವೇಶಕ್ಕೆ ಇವತ್ತು ಅಧಿವೇಶನದಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು. ಅದರಲ್ಲಿ ಏನು ಸಚಿವ ಕೆಎನ್ ರಾಜಣ್ಣ ಅವರ ವಿರುದ್ಧ ಕೇವಲ ತೆರೆಮರೆಯಲ್ಲಿ ಮತ್ತೆ ವಿಧಾನಸೌಧ ಮೊಗಸಾಲೆಯಲ್ಲಿ ಅಷ್ಟೇ ಕೇಳಿ ಬರ್ತಾ ಇತ್ತು. ಈ ರೀತಿ ಆಗಿದೆ, ತುಮಕೂರಿನ ಒಬ್ಬರು ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಪ್ರಯತ್ನಗಳಾಗಿದೆ ಅಂತಕ್ಕಂಥದ್ದು ಒಂದು ಜಸ್ಟ್ ಒಂದು ಕೇವಲ ಒಂದು ಮಾಹಿತಿಗಳು, ಒಂದು ಮೆಸೇಜ್ಗಳು ಓಡಾಡ್ತಾ ಇತ್ತು ಅಷ್ಟೇ. ಆದರೆ ಇವತ್ತು ಅಧಿವೇಶನದಲ್ಲೇ ಏಕಾಏಕಿಯಾಗಿ ಕೆಎನ್ ರಾಜಣ್ಣ ಅವರನ್ನೇ ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು ನಿಜ, ನಾನೇನು ಶ್ರೀರಾಮಚಂದ್ರ ಅಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ ಯಾವುದೇ ರೀತಿಯ ಒಂದು ಅಂಜಿಕೆಗೆ ಒಳಗಾಗದೆ, ಯಾವುದೇ ರೀತಿಯ ಅಳುಕೆಗೂ ಕೂಡ ಒಳಗಾಗದೆ ನೇರವಾಗಿ ಅಧಿವೇಶನದಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಎಲ್ಲೋ ಒಂದು ಕಡೆ ಈ ಒಂದು ಈನ ಕೃತ್ಯ, ಈನ ಒಂದು ಸಂಸ್ಕೃತಿ ಏನಿದೆ, ಈ ಒಂದು ಹನಿ ಟ್ರ್ಯಾಪ್ ಅಂತಕ್ಕಂಥ ಒಂದು ಏನಿದೆ ಈನ ಸಂಸ್ಕೃತಿ, ಇದು ತೊಲಗಬೇಕು ಅಂತಕ್ಕಂಥದ್ದಕ್ಕೆ ಇದೀಗ ಒಕ್ಕೋರಲಿಂದ ಅಂದ್ರೆ ಪಕ್ಷಾತೀತವಾಗಿ ಕೇವಲ ಕೆಎನ್ ರಾಜಣ್ಣರಷ್ಟೇ ಅಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೆಎನ್ ರಾಜಣ್ಣ ಅವರಿಗೆ ಬೆಂಬಲಕ್ಕೆ ನಿಂತಿರತಕ್ಕಂಥದ್ದು. ಇದೇ ನಿಟ್ಟಿನಲ್ಲೇ ಇವತ್ತು ಒಂದು ಕಡೆ ಬಿಒ ವಿಜೇಂದ್ರ ಅವರು ಸಿಬಿಐ ತನಿಖೆಗೆ ಆಗ್ರಹ ಮಾಡಿದ್ರೆ, ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಅವರ ಸ್ವತಃ ಅವರು ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಜೊತೆಗೆ ಇದೊಂದು ಉನ್ನತ ಮಟ್ಟದ ತನಿಖೆ ಆಗಲೇಬೇಕು, ಆಗದೆ ಹೋದ್ರೆ ಖಂಡಿತವಾಗಲೂ ಕೂಡ ಎಲ್ಲೇ ಒಂದು ಕಡೆ ಇಂತಹ ಒಂದು ಹೀನ ಸಂಸ್ಕೃತಿ ಏನಿದೆ ಇದು ಮುಂದುವರೆದು ಬಿಡುತ್ತೆ, ಇದು ಇಲ್ಲಿಗೆ ಕೊನೆಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಎನ್ ರಾಜಣ್ಣ ಅವರು ಒಂದು ಆಗ್ರಹವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮುಖ್ಯಮಂತ್ರಿಗಳ ಬಳಿಯೂ ಕೂಡ ಈಗಾಗಲೇ ಮಾತಾಡಿರ್ತಕ್ಕಂಥದ್ದು, ಮಾತಾಡಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಈಗಾಗಲೇ ಉನ್ನತ ಮಟ್ಟದ ತನಿಖೆ ಅಂತಂದ್ರೆ ಈಗ ಗೃಹ ಸಚಿವ ಪರಮೇಶ್ವರ್ ಕೂಡ ಅಧಿವೇಶನದಲ್ಲಿ ಈ ಬಗ್ಗೆ ಹೇಳಿದ್ದಾರೆ. ಆದ್ರೆ ಅದು ತನಿಖೆ ಯಾವ ರೀತಿಯಾಗಿರುತ್ತೆ, ಸಿಐಡಿಗೆ ಕೊಡ್ತಾರಾ ಅಂದ್ರೆ ಅಥವಾ ಯಾವ ರೀತಿಯಾಗಿ ಮಾಡ್ತಾರೆ ಅಂತಕ್ಕಂಥದ್ದು, ಯಾವ ಒಂದು ಟೀಮ್ ರಚನೆ ಆಗುವಂತದ್ದು, ಅದೆಲ್ಲವೂ ಕೂಡ ನಾಳೆ ಮತ್ತಷ್ಟು ಇದರ ಅಪ್ಡೇಟ್ಗಳು ಮತ್ತಷ್ಟು ಆಗುವಂತದ್ದು. ಸ್ಮಿತಾ, ಜೊತೆಗೆ ಈ ಒಂದು ಏನು ಪ್ರಕರಣ ಇದೆ ಹನಿ ಟ್ರ್ಯಾಪ್ ಪ್ರಕರಣ, ಇದು ಇಷ್ಟಕ್ಕೆ ನಿಲ್ಲುವಂತದ್ದಲ್ಲ. ಕಾರಣ ಇಷ್ಟನೇ, ಕೆಎನ್ ರಾಜಣ್ಣ ಅವರು ಹೇಳಿರ್ತಕ್ಕಂಥದ್ದು ಕೇವಲ ನಾನೊಬ್ಬನೇ ಅಲ್ಲ, ಕೇವಲ ನಾನೊಬ್ಬ ರಾಜೇಂದ್ರ ಒಬ್ಬ ಏನು ರಾಜ